ಆಯ್ತು, ಸಾಕ್ಷಿಯ ಎಂಟ್ರಿ ಆಯ್ತು. ಇನ್ನು ಹೊಸ ಅಂದ್ರೆ CFSL ರಿಪೋರ್ಟ್, FSL ರಿಪೋರ್ಟ್ಗಳಿತ್ತು. ಇನ್ನು ಮೊಬೈಲ್ ರಿಟ್ರೀವ್ ಆದ್ಮೇಲೆ ಬಂದಿರುವಂತ ಫೋಟೋಸ್ಗಳಿರುವಂತದ್ದು. ಇದೇ ವಿಚಾರಕ್ಕೆ ಮತ್ತೆ ಅಡಿಷನಲ್ ಚಾರ್ಜ್ ಶೀಟ್ ಗಳನ್ನ ಕೂಡ ಸಬ್ಮಿಟ್ ಮಾಡಿದ್ರು. ಇವೆಲ್ಲವನ್ನ ಪರಿಗಣಿಸಿ ಯಾವ ರೀತಿಯಾಗಿ ಕೋರ್ಟ್ ನಿರ್ಧಾರವನ್ನ ಕೈಗೊಳ್ಳುತ್ತೆ, ದರ್ಶನ್ ಈ ಪ್ರಕರಣದಲ್ಲಿ ಜಾಮೀನನ್ನ ಪಡೆದು ಹೊರಬರ್ತಾರ ಅಥವಾ ಮತ್ತೆ ದಾಸ ಜೈಲಿನಲ್ಲೇ ಇರ್ತಾರೆ ಅನ್ನೋದನ್ನ ಬಹಳ ಈಗ ಏನಾಗುತ್ತೆ ಅನ್ನೋದಾಗಿ. ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ದರ್ಶನ್ ಇಲ್ಲ ಈ ಪ್ರಕರಣದಲ್ಲಿ. ಆರಂಭದಿಂದಲೂ ಇತ್ತು ದರ್ಶನ್ ಅಭಿಮಾನಿಗಳ ಮಾತು, ದರ್ಶನ್ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ, ದರ್ಶನ್ ಹಾಗೂ ಮಾಡಲ್ಲ ಅಂತ. ಅದೇ ರೀತಿಯಾಗಿ ಈಗ ಪೊಲೀಸರ ತನಿಖೆಯಲ್ಲೇ ತಪ್ಪ ಆಗಿದೆ, ತನಿಖೆ ಸರಿಯಾಗಿ ಆಗಿಲ್ಲ, ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಎಡವಟ್ಟುಗಳನ್ನ ಮಾಡಿ ಅನ್ನೋದ ಮೂಲಕವಾಗಿನೇ ಅನೇಕ ಸಾಕ್ಷಿಗಳನ್ನ ಕೋರ್ಟ್ ಮುಂದೆ ತೆರೆದಿಡ್ತಿದ್ದಾರೆ ದರ್ಶನ್ ಪರ ವಕೀಲರು. ಏನೇನಾಗಿತ್ತು ಎಲ್ಲಿ ಅನ್ನೋದನ್ನ ವಿಚಾರವಾಗಿ. ಇನ್ನು ದರ್ಶನ್ ಅವರ ಮನೆಯಿಂದನೂ ಕೂಡ ಯಾವಾಗ ಬಟ್ಟೆಯನ್ನ ಪಡ್ಕೊಂತಾರೆ, ವಶಪಡಿಸ್ಕೊಂತಾರೆ ಪೊಲೀಸರು. ಜೂನ್ 10ನೇ ತಾರೀಕು ಈ ಪ್ರಕರಣದ A3 ಆರೋಪಿ ಪವನ್ ಸುಶೀಲ್ ಅಮ್ಮ ಅನ್ನುವಂಥವ್ರಿಗೆ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದ. ಬಟ್ಟೆ ವಾಶ್ ಮಾಡಿದ್ರು, ಇದರಲ್ಲಿ ಕೂಡ ರಕ್ತದ ಕಲೆ ಇತ್ತು ಅಂತ ಹೇಳ್ತಾರೆ. ಆದ್ರೆ ಸರ್ಫೆಕ್ಸಲ್ ಹಾಕಿ ಕುಕ್ಕಿ ವಾಶ್ ಮಾಡಿದ ಬಟ್ಟೆಯಲ್ಲಿ ಎಲ್ಲಿರುತ್ತೆ ಅಂದ್ರೆ ಸೈಂಟಿಫಿಕಲ್ ಎವಿಡೆನ್ಸ್ ಇದೆ ಅನ್ನೋದಾಗಿ ದರ್ಶನ್ ಪರ ವಕೀಲರು ವಾದ ಮಾಡಿರೋದು ಹೈಕೋರ್ಟ್ ನಲ್ಲಿ. ಇದರ ಜೊತೆಯಲ್ಲಿ ಅಂದ್ರೆ ಶೂ ಅನ್ನ ಧರಿಸಿದ್ರು ಅಂತ ಪೊಲೀಸರು ವಶಪಡಿಸಿಕೊಂಡಿದ್ದು ಶೂ, ಆದ್ರೆ ದರ್ಶನ್ ಅವರ ಹೇಳಿಕೆ ಪ್ರಕಾರ ಹಾಕೊಂಡಿದ್ದು ಚಪ್ಪಲಿ. ಸೊ ಹೀಗಾಗಿ ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮತ್ತೊಂದಿಷ್ಟು ಅಪ್ಡೇಟ್ಗಳು ಲಭ್ಯ ಆಗ್ತಾ ಇದೆ ಕೋರ್ಟಿನಲ್ಲಿ ಏನೇನಾಗ್ತಿದೆ ಅನ್ನೋದ್ರ ಬಗ್ಗೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದ ಆರೋಪಿ, ಅಲ್ಲದೆ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದಂತ ಆರೋಪಿ, ಚಾರ್ಜ್ ಶೀಟ್ ಅಂಶಗಳನ್ನ ಅಲ್ಲದೆ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದಂತ ಆರೋಪ ಏನಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್. ಚಾರ್ಜ್ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ CV ನಾಗೇಶ್ವರ್ ಅವರು. ಕೊಲ್ಲುವ ಉದ್ದೇಶ ಇದ್ದಿದ್ರೆ ಊಟವನ್ನ ಕೊಡ್ತಿದ್ರ? ರೇಣುಕಾಸ್ವಾಮಿಗೆ ಕಿಡ್ನಾಪ್ ಮಾಡ್ಕೊಂಡು ಬಂದು, ಕಿಡ್ನಾಪಿನೇ ಒಂದು ಬಹಳಷ್ಟು ಪ್ರಶ್ನೆ ಇದೆ ಇಲ್ಲಿ. ಕಿಡ್ನಾಪ್ ಆಯ್ತಾ, ರೇಣುಕಾಸ್ವಾಮಿ ಕರ್ಕೊಂಡ್ ಬಂದ್ರು, ಇದರ ಜೊತೆಯಲ್ಲಿ ಕೊಲ್ಲುವಂತ ಉದ್ದೇಶ ಇದ್ದಿದ್ರೆ ಊಟವನ್ನ ಕೊಡ್ತಾ ಇದ್ರ ಪ್ರಶ್ನೆಯನ್ನ ಮುಟ್ಟಿದ್ದಾರೆ. ಅದರ ಜೊತೆ ನೀರು ಪೊಲೀಸರಿಗೆ ಒಪ್ಪಿಸಿ ಅಂತ ಹೇಳುತ್ತಿದ್ರ? ಇವಿಷ್ಟು ವಿಚಾರಗಳಿಲ್ಲ ಕೋರ್ಟ್ ನಲ್ಲಿ. ಈಗ ಮತ್ತೆ ಮುನ್ನೆಲೆಗೆ ಬಂದಿರೋದು ವಿಚಾರಣೆಯ ಹೊತ್ನಲ್ಲಿ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಂತ ಆರೋಪ. ರೇಣುಕಾಸ್ವಾಮಿ ಕೊಲೆಯಾಗಿರುವ ಫೋಟೋಸ್ ಗಳನ್ನ ಫಾರೆನ್ಸಿಕ್ ಫೋಟೋಸ್ಗಳು ಅತ್ಯಂತ ಭೀಕರವಾಗಿತ್ತು, ಅದರಲ್ಲಿ ಎರಡು ಪ್ರಶ್ನೆನೇ ಇಲ್ಲ. ಸೊ ಹಾಗಾಗಿ ಆ ಆರೋಪಗಳೇನಿದೆಯಲ್ಲ, ಮರ್ಮಾಂಗಕ್ಕೆ ಒದ್ದಂತ ಆರೋಪ, ಅಲ್ಲದೆ ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದಿರುವಂತ ಆರೋಪ, ಚಾರ್ಜ್ ಶೀಟ್ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ ಈಗ CV ನಾಗೇಶ್ವರರು. ಇಷ್ಟೊಂದು ಭೀಕರವಾಗಿ ಕೊಲೆ ಮಾಡಬೇಕಿರುವಂತ ಉದ್ದೇಶ ಪೂರ್ವಕವೇ ಆಗಿದ್ದಿದ್ರೆ ಅಂದ್ರೆ ಊಟವನ್ನ ಕೊಡ್ತಾ ಇದ್ರ, ನೀರು ಕೊಡ್ತಾ ಇದ್ರ, ಪೊಲೀಸರಿಗೆ ಒಪ್ಪಿಸಿ ಅಂತ ಹೇಳ್ತಾ ಇದ್ದ ಅಂತ ಜಡ್ಜ್ ಮುಂದೆ ಈ ವಿಚಾರವನ್ನ ಮುಂದಿಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿರುವಂತಹ ಪರಿಯ ವಿಚಾರವಾಗಿ ಅಂದ್ರೆ ಆರೋಪ ಏನಿತ್ತು, ಮರ್ಮಾಂಗಕ್ಕೆ ಒದ್ದು ಆತನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂತ ವಿಚಾರ, ಅದರ ಜೊತೆಯಲ್ಲಿ ಕಪಾಳಕ್ಕೆ ಹೊಡೆದಿರುವಂತದ್ದು, ಚಿತ್ರ ಹಿಂಸೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಉದ್ದೇಶ ಪೂರ್ವಕವಾಗಿನೇ ಸಾಯಿಸಬೇಕು ರೇಣುಕಾಸ್ವಾಮಿ ಅನ್ನುವಂಥ ವಿಚಾರ ಇದ್ದಿದ್ರೆ ಅವನ್ನ ನೀರು ಕೊಡ್ತಾ ಇದ್ರ ಅಥವಾ ಊಟವನ್ನ ಕೊಡ್ತಾ ಇದ್ರ ಅನ್ನುವಂತ ಅಂಶವನ್ನ ಜಡ್ಜ್ ಮುಂದೆ ದರ್ಶನ್ ಪರ ವಕೀಲರು ಎಲ್ಲವನ್ನ ಬಿಚ್ಚಿಡ್ತಿದ್ದಾರೆ. ಈ ಆರೋಪಗಳೇನಿತ್ತು, ಮರ್ಮಾಂಗಕ್ಕೆ ಹೊಡೆದಿರುವಂತದ್ದು, ಕಪಾಲ ಮೋಕ್ಷ ಮಾಡಿರುವಂತ, ಕಪಾಲಕ್ಕೆ ಹೊಡೆದಿರುವಂತದ್ದು, ಇದರ ಬಗ್ಗೆ ಹೇಳ್ತಿದ್ದಾರೆ. ಉದ್ದೇಶ ಪೂರ್ವಕವೋ ಅಲ್ವೋ ಅನ್ನುವಂತ ವಿಚಾರ ಈಗ ಕೋರ್ಟಿನಲ್ಲಿ ವಿಚಾರಣೆ ಆಗ್ತಾ ಇದೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಹೊಸ ಟ್ವಿಸ್ಟ್ ಅನ್ನ ಪಡಿತಾ ಇದೆ. ವಿಚಾರಣೆಯ ಹಂತದಲ್ಲಿ ಏನೇನು ಪ್ರಾಸಿಕ್ಯೂಷನ್ ತನಿಖಾ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ ಇವೆಲ್ಲವನ್ನ ಮತ್ತೊಮ್ಮೆ ದರ್ಶನ್ ಪರ ವಕೀಲರು ಜಡ್ಜ್ ಮುಂದೆ ಇದು ಯಾಕೆ ಹಿಂಗ ಆಯ್ತು, ಎಲ್ಲೆಲ್ಲಿ ಪೊಲೀಸರು ಎಡವಿದ್ದಾರೆ, ಇಲ್ಲಿ ಅನುಮಾನಗಳಿದೆ, ಸರಿಯಾಗಿ ಉಲ್ಲೇಖ ಮಾಡಿಲ್ಲ ಅನ್ನೋದನ್ನ ಜಡ್ಜ್ ಮುಂದೆ ಎಲ್ಲವನ್ನ ಇಡ್ತಿದ್ದಾರೆ. ಇದರ ಜೊತೆ ಪುನೀತ್ ಮೊಬೈಲ್ ನಲ್ಲಿ ರಿಟ್ರೀವ್ ಆದ ಫೋಟೋಸ್ ಗಳ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಪ್ರಕರಣದ ಮತ್ತೊಂದು ಸಾಕ್ಷಿ ಪ್ರಮುಖವಾಗಿರುವಂತದ್ದು. ಇನ್ನು ಆರೋಪದ ಬಗ್ಗೆನೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಏನು ಪುನೀತ್ ಎಲ್ಲಿದ್ದ, ಆತ ಎಲ್ಲಿ ಹೋಗಿದ್ದ ಅನ್ನುವಂತ ವಿಚಾರ ಇತ್ತು. ಆತ ಬೆಂಗಳೂರಿನಲ್ಲೇ ಇದ್ದ, ಮೊಬೈಲ್ ಲೊಕೇಶನ್ಸ್ ಗಳು ಏನ್ ಹೇಳುತ್ತೆ, ಆತನ ಮೊಬೈಲ್ ಯಾರ ಇತ್ತು ಅನ್ನೋದನ್ನ ಪೊಲೀಸರು ಸರಿಯಾಗಿ ಮೆನ್ಷನ್ ಮಾಡಿಲ್ಲ, ಉಲ್ಲೇಖಿಸಿಲ್ಲ ಅನ್ನುವಂತ ವಿಚಾರವನ್ನ ತೆರೆದಿಟ್ಟಿದ್ದಾರೆ. ಅಂದ್ರೆ ಒಟ್ಟಾರೆ ಪೊಲೀಸರು ಯಾವ್ಯಾವ ವಿಚಾರವನ್ನ ಉಲ್ಲೇಖ ಮಾಡಿದ್ರು ಅವೆಲ್ಲವನ್ನ ಮತ್ತೆ